ಗ್ರೇಟರ್ ಬ್ಯಾಂಗ್ಳೂರು ಯಾವ ರೀತಿ ಬೆಳೀತಾ ಇರಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದ ಅಪೋಸಿಷನ್ ಇದ್ದೆ. ನಮ್ಮ ಕಮಿಟಿ ಚೇರ್ಮನ್ ಹೋಗಿ ವಿಶ್ವಾಸ ಆದಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಕೊಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಗೆ ನಾವು ಅಳವಡಿಸ್ತೀವಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕು. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಿ. ಸರ್, ಬಿಬಿಎಂಪಿ ವ್ಯಾಪ್ತಿ ಈಗೇನಿದೆಯೋ ಅದೇ ಇರುತ್ತೆ ಅಥವಾ ಹೊಸದಾಗಿ ಸೇರ್ಪಡೆ ಅದೇ ಇರ್ತದೆ. ಮುಂದಕ್ಕೆ ಸೇರಿಸಲೇಬೇಕಾಗ್ತದೆ. ಮುಂದಕ್ಕೆ ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ. ಎತ್ತಿನಹೊಳೆ ಸಂಬಂಧವಾಗಿ ಪರಮೇಶ್ವರ್ ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು. ಅವರ ತಾಲೂಕಿನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು. ನೀರು ನಿಲ್ಲಿಸಬೇಕಾದ್ರೆ ಸ್ವಲ್ಪ ಏರಿಯಾ ಸಿಗುತ್ತೆ. ಆದರೆ ಯಾವುದು ಹಳ್ಳಿಗಳನ್ನ ಮುಳುಗಡೆ ಆಗದ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರು ಕೊಡ್ತಿದ್ದೀವಿ. ಅವ್ರ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ ಗ್ರಾವಿಟಿ ಲೆವೆಲ್ ಅವರೊಂದು 2-3 ಕೆರೆಗಳನ್ನ ಹೇಳಿದ್ರು. ಆ ಕೆರೆಗಳು ಸುಮಾರು ಒಂದು 150 ಅಡಿ ಆಳದಲ್ಲಿದೆ. ಲಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತೋರಿಸಿದ್ದೀವಿ. ಅವ್ರಿಗೂ ಅವ್ರ ವಿಶ್ವಾಸಕ್ಕೆ ತಗೋಬೇಕಲ್ಲ. ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ. ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೇವೆ. ಸೊ ಅದನ್ನು ಕೂಡ ಅಡ್ಮಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕು ಅನ್ನೋದು ಅವ್ರಿಗೂ ನಾನು ಎಕ್ಸ್ಪ್ಲೇನ್ ಮಾಡಿ ಅವರು ನಾಳೆ ಅದೇ ಎತ್ತಿನೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ತುಮಕೂರು ಮತ್ತು ಹಾಸನ ಪರ್ಮಿಷನ್ಸ್ ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ. ಫೋನ್ ಮಾತಾಡಿದ್ದಾರೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದು ಕೂಡ ಪೋಸ್ಟ್ಪೋನ್ ಆಗಿತ್ತು. ಅವರು ಟೈಮ್ ಅವ್ರಿಗೂ ಭೇಟಿ ಮಾಡಿದ್ದಾರೆ. ಸರ್, ರಂಭಾಪುರ ಶ್ರೀಗಳು ಭೇಟಿ ಆಗ್ತಾರೆ. ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ತನ್ನ ದೇವಸ್ಥಾನ ಇದ್ದಂಗೆ ಕೈ ಮುಗಿದು ಗೊತ್ತಾಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.